Hello everyone, welcome to ಸನ್ಮಾರ್ಗ ಕ್ಲಾಸಸ್. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 25ನೇ ಪ್ರಶ್ನೆಯನ್ನ ಗಮನಿಸಿ. 4x+3y = 12 ಸಮೀಕರಣದ ನಕ್ಷೆಯು x ಅಕ್ಷ ಮತ್ತು y ಅಕ್ಷವನ್ನ ಛೇದಿಸುವ ಬಿಂದುಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಕ್ಷೆಯು x ಅಕ್ಷವನ್ನ ಛೇದಿಸಿದಾಗ y ನ ಬೆಲೆ 0 ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ x ಅಕ್ಷವನ್ನ ಛೇದಿಸ್ತಾ ಇದೆ ಅಂದ್ರೆ y ಅಕ್ಷ ಏನಾಗುತ್ತೆ 0 ಆಗಿರುತ್ತೆ. x ಅಕ್ಷವನ್ನ ಛೇದಿಸಿದಾಗ y ಬೆಲೆ ಏನಾಗತ್ತೆ ಹೇಳಿ 0 ಆಗಿರುತ್ತೆ. ಅಂದ್ರೆ y ಬೆಲೆ 0 ಆಗಿರುತ್ತೆ ಅಲ್ವಾ. ಸೊ ಹಾಗಾದ್ರೆ y = 0 ಆಯ್ತು. ಸೊ y = 0 ಆಯ್ತು ಅಂದ್ರೆ ಸಮೀಕರಣದಲ್ಲಿ ನಾವು y ಅನ್ನ 0 ಅಂತ ತಗೊಳ್ಬೇಕಾಗತ್ತೆ. ಸೊ 4x + 3 × 0 = 12. ಸೊ 4x + 3 × 0 ಅಂದ್ರೆ 0 ಆಗ್ಬಿಡುತ್ತೆ = 12. ಸೊ x = 12 / 4. ಸೊ 4 × 1 = 4, 4 × 3 = 12. x ಎಷ್ಟು ಬಂದಿದೆ 3 ಬರ್ತಾ ಇದೆ. ಸೊ ನೆಕ್ಸ್ಟ್ ಏನ್ ಹೇಳಿದ್ದಾರೆ, x ಅಕ್ಷವನ್ನ ಛೇದಿಸುವಂತದ್ದು ಮತ್ತೆ y ಅಕ್ಷವನ್ನ ಛೇದಿಸುವ ಬಿಂದುಗಳನ್ನ ಹೇಳ್ಬೇಕು. ಸೊ ಇಲ್ಲಿ x ಅಕ್ಷವನ್ನ ಛೇದಿಸಿದಾಗ y 0 ಆಯ್ತು. ಸೊ y ಅಕ್ಷವನ್ನ ಛೇದಿಸಿದಾಗ y ಅಕ್ಷವನ್ನ ಛೇದಿಸಿದಾಗ ಏನಾಗುತ್ತೆ x = 0 ಆಗ್ಬಿಡತ್ತೆ ಅಲ್ವಾ. ಸೊ x = 0 ಅಂತ ಆದೇಶಿಸಿದ್ರೆ ಸೊ 4 × 0 + 3y = 12. ಸೊ 4 × 0 ಅಂದ್ರೆ 0 ಆಗುತ್ತೆ. 3y = 12. ಸೊ y = 12 / 3. ಸೊ 3 × 1 = 3, 3 × 4 = 12. ಅಂದ್ರೆ y = ಎಷ್ಟು ಬಂತು ಹೇಳಿ 4 ಬಂದಿದೆ ಅಲ್ವಾ. ಸೊ ಹಾಗಾದ್ರೆ y ಅಕ್ಷವನ್ನ ಛೇದಿಸುವ ಬಿಂದು ಏನಾಯ್ತು ಹೇಳಿ 0,4. ಓಕೆ, y ಅಕ್ಷವನ್ನ ಛೇದಿಸುವ ಬಿಂದು 0,4 ಆಗತ್ತೆ. x ಅಕ್ಷವನ್ನ ಛೇದಿಸುವ ಬಿಂದು ಏನಾಗತ್ತೆ ಹೇಳಿ 3,0 ಆಗತ್ತೆ. ಓಕೆ, ನಕ್ಷೆಯ ಅಕ್ಷಗಳನ್ನ ಛೇದಿಸುವ ಬಿಂದುಗಳು ಹಾಗಾದ್ರೆ 3,0 and 0,4 ಆಗಿದೆ. ಥ್ಯಾಂಕ್ ಯು.